ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾ ಇರೋದು ಅಂಬುಲಿ ಫಾಲ್ಸ್, ಅಂಬುಲಿ ಘಾಟ್ ಮೇಲೆ ಗೋವಾ ಕಡೆಗೆ ನಮ್ಮ ಪಯಣ ಶುರುವಾಗಿದೆ. ಲಾಸ್ಟ್ ಇಯರ್ ಗೋವಾ ಹೋಗಿದ್ದೆ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಗೋವಾ ಹೋದಾಗ ಕೆಲವೊಂದು ಇನ್ಫಾರ್ಮೇಷನನ್ನು ಹಾಕಿದ್ದೆ ಯೂಟ್ಯೂಬಲ್ಲಿ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಜನ ರೆಸ್ಪಾನ್ಸ್ ಚೆನ್ನಾಗಿ ಬಂದಿತ್ತು. 1,40,000ವರೆಗೂ ವ್ಯೂಸ್ ಆಗಿತ್ತು. ಆಮೇಲೆ ವ್ಯೂಸ್ ಎಲ್ಲ ಚೆನ್ನಾಗಿ ಬಂದು ಸಿಕ್ಕಾಪಟ್ಟೆ ಕಮೆಂಟ್ ಕೂಡ ಬಂದಿತ್ತು. ಕಮೆಂಟಲ್ಲಿ ತುಂಬ ಜನ ಕೇಳ್ತಿದ್ರು, ಗೋವಾದಲ್ಲಿ ರೂಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ, ರೂಮ್ ಲೊಕೇಶನ್ ಹಾಕೋಣ, ಆಮೇಲೆ ರೂಮ್ ಯಾವ ರೂಮಲ್ಲಿದ್ರಿ, ಯಾವ ಹೋಟೆಲಲ್ಲಿದ್ರಿ, ನಂಬರ್ ಕೊಡು, ಆಮೇಲೆ ಬಜೆಟ್ ಟ್ರಿಪ್ ಹೆಂಗೆ ಮಾಡೋದು, ಗೋವಾದಲ್ಲಿ ಹೆಂಗೆ ಮಾಡೋದು, ಆಮೇಲೆ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ, ಹೆಂಡತಿ ಮಕ್ಕಳ ಜೊತೆ ಹೋಗ್ತಾ ಇದ್ದೀನಿ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ಮಾಹಿತಿ ಇಲ್ಲ, ಇನ್ಫಾರ್ಮೇಷನ್ ಇಲ್ಲ, ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ತುಂಬ ಜನ ಕೇಳಿದರು. ಆಮೇಲೆ ಇನ್ನೂ ಕೆಲವರು ಗರ್ಲ್ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ, ಲವರ್ ಜೊತೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಇನ್ಫಾರ್ಮೇಷನ್ ಕೊಡು ಅಂತ ಹೇಳ್ತಾ ಇದ್ರು. ಸೊ ಅವ್ರಿಗೋಸ್ಕರ ಎಕ್ಸಾಕ್ಟ್ ನಾನು 1 ಇಯರ್ ಬ್ಯಾಕ್ ಹೋಗಿದ್ದೆ, ಅವ್ರಿಗೋಸ್ಕರ ಅಂತಾನೆ ತುಂಬ ಜನ. ಅಂದರೆ ಈಗ ಡಿಸೆಂಬರ್ 25 ಕ್ರಿಸ್ಮಸ್ ಡೇ ಬಂತು, ಆಮೇಲೆ ಜನವರಿ 1 ನ್ಯೂ ಇಯರು. ಸೊ ಜನ ರಶ್ ಆಗುತ್ತೆ ಗೋವಾದಲ್ಲಿ, ತುಂಬ ಜನ ಹೋಗೋ ಪ್ಲ್ಯಾನಲ್ಲಿ ಇರ್ತೀರಿ. ಸ್ವಲ್ಪ ಅವರಿಗೆ ಯೂಸ್ಫುಲ್ ಆಗಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಈ ಒಂದು 2 ಡೇಸ್ ಗೋವಾ ಟ್ರಿಪ್ಪನ್ನು ಮಾಡ್ತಾ ಇದ್ದೀನಿ. ಈ ಒಂದು ಟ್ರಿಪ್ಪಲ್ಲಿ ನಾನು ಬಜೆಟ್ ಟ್ರಿಪ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಜೊತೆ ನನ್ನ ಫ್ರೆಂಡ್ ಸುಧಾಕರ್ ಇದ್ದಾನೆ, ಅವನು 2 ದಿನ ರಜೆ ಹಾಕಿದ್ದ ಆ್ಯಕ್ಚುಲಿ. ಸೊ ನಾನು ಕೂಡಿ ಇಬ್ಬರು ಬೈಕ್ ಮೇಲೆ ಹೋಗ್ತಾ ಇದ್ದೀವಿ. ನಮ್ಮೂರಿಂದ ಎಕ್ಸಾಕ್ಟಾಗಿ ಗೋವಾ 370 ಇತ್ತು. ಸೊ ಆನ್ ದ ವೇ 140 ಕಿಲೋಮೀಟರ್ ರೀಚ್ ಆದಮೇಲೆ ಇವನು ಜಾಯ್ನ್ ಆದ. ಇಬ್ಬರು ಸೇರಿ 230 ಕಿಲೋಮೀಟರ್ ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಎಕ್ಸಾಕ್ಟಾಗಿ ನಾವು ಅಂಬುಲಿ ಫಾಲ್ಸ್ ಮೇಲೆ ಇದ್ದೀವಿ. ಅಂಬುಲಿ ಫಾಲ್ಸ್ ಜಸ್ಟ್ ಒಂದು 50 ಮೀಟರ್ ಆ ಕಡೆ ಇದೆ. ಇಲ್ಲೆಲ್ಲ ಚೆನ್ನಾಗಿತ್ತು, ವ್ಯೂ ಪಾಯಿಂಟ್ ಚೆನ್ನಾಗಿತ್ತು. ನಾನು ಲಾಗ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಒಂದು ಸಿರೀಸನ್ನು ಮಿಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಈ ಒಂದು ನನ್ನ ವಿಡಿಯೋ ಸೀರೀಸ್ ಮೋಸ್ಟ್ಲಿ ಒಂದು 4-5 ವಿಡಿಯೋ ಆಗ್ಬೋದು. ಪ್ರತಿಯೊಂದು ಮಾಹಿತಿನೂ ಅಂದರೆ ಗೋವಾ ಬರಬೇಕು ಅಂತ ಫಸ್ಟ್ ಟೈಮ್ ಅಂದ್ಕೊಂಡವ್ರಿಗೆ, ಸೆಕೆಂಡ್ ಟೈಮ್ ಅಂದ್ಕೊಂಡವ್ರಿಗೆ, ಫ್ಯಾಮಿಲಿ ಜೊತೆ ಬರ್ಬೇಕು ಅಂದ್ಕೊಂಡವ್ರಿಗೆ, ಫ್ರೆಂಡ್ ಜೊತೆ ಬರ್ಬೇಕು ಅಂದ್ಕೊಂಡವ್ರಿಗೆ, ಟ್ರಿಪ್ಸು, ರೂಮು, ಆಮೇಲೆ ಅಲ್ಲಿರುವಂಥ NA ಟೆಸ್ಟು, ವಾಟರ್ ಸ್ಪೋರ್ಟ್ಸು, ಆಮೇಲೆ ಕ್ಯಾಸಿನೋ, ಹೆಂಗೆ ಹೋಗ್ಬೇಕು, ಹೆಂಗೆ ಬರಬೇಕು, ಪ್ರತಿಯೊಂದನ್ನು ಪಿನ್ ಟು ಪಿನ್ ಮಾಹಿತಿ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ಒಂದು ವಿಡಿಯೋ ಕೆಳಗಡೆ ಪ್ರತಿಯೊಂದು ವಿಡಿಯೋದು ಲಿಂಕ್ ಹಾಕಿರ್ತೀನಿ. ಅಂದರೆ ಈ ಒಂದು 4-5 ವಿಡಿಯೋ ಸಿರೀಸ್ ಮಾಡಿ ಹಾಕ್ತೀನಿ, ಸಿರೀಸ್ 1 ಸಿರೀಸ್ 2 ಅಂತ ಹಾಕ್ತೀನಿ. ಜಸ್ಟ್ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಬುಲಿ ಘಾಟಿಂದ ನನ್ನ ಲಾಗ್ ಸ್ಟಾರ್ಟ್ ಆಯಿತು. ಸೊ ಸ್ಟೇ ಟ್ಯೂನ್ಡ್ ಫಾರ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಕಂಟಿನ್ಯೂ ಆಗುತ್ತೆ ಜರ್ನಿ. ಕೊನೆವರೆಗೂ ಯಾರ್ಯಾರಿಗೆ ಯಾವ್ಯಾವ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಕಮೆಂಟ್ ಹಾಕ್ತಾ ಹೋಗಿ, ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಜಸ್ಟ್ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತೀನಿ. ಫೈನಲಿ ಗೋವಾ ರೀಚ್ ಆದ್ವಿ. ಈಗ ಬಂದಿದ್ದು ನಾವು ಕಲ್ಲಂಗೂಟ್ ಬೀಚ್ಗೆ. ಕಲ್ಲಂಗೂಟ್ ಬೀಚ್ದಿಂದ ಕರೆಕ್ಟ್ ಒಂದು 300-400 ಮೀಟರ್ ದೂರದೊಳಗೆ ರೂಮ್ ಮಾಡೀವಿ. ಬೀಚ್ ಸಮೀಪ ಹೋಗಿ ರೂಮ್ ನೋಡ್ಬೇಕಂತ ಪ್ರಯತ್ನ ಪಟ್ವಿ. ಅಲ್ಲೆಲ್ಲ 2,000 ಅಂತ ಬಿಗಿನಿಂಗ್ ಅಂದರು. ಅಂದ್ರೆ ಬಾರ್ಗೇನ್ ಮಾಡಿದ್ಮೇಲೆ 1,500 ಅಂದರು. ಡೈರೆಕ್ಟ್ ನಾವು ರೂಮ್ಗೆ ಹೋಗಿ ಅಪ್ರೋಚ್ ಮಾಡಿದಾಗ ಅಲ್ಲೆಲ್ಲ ಅಂದ್ರೆ ನೀವು ಅಲ್ಲಿ ಸ್ಟೇಟ್ ಹೋದ ತಕ್ಷಣ ಒಂದು ಸ್ಟ್ಯಾಚ್ಯೂ ಐತಿ. ಅಂದರೆ 61-62 ಒಳಗೆ ಗೋವಾ ಸ್ಟೇಟ್ ರಚನೆ ಆದ ಈ ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿದೊಂದು ಸ್ಟ್ಯಾಚ್ಯೂ ಐತಿ. ಅಂದ್ರೆ ಕಲ್ಲಂಗೂಟ್ ಬೀಚ್ ಎಂಟ್ರಿಗೆ. ಸೊ ಅಲ್ಲಿಂದ ಲೆಫ್ಟ್ ಆಮೇಲೆ ರೈಟ್ ಹೋದರೆ 2,1,500ವರೆಗೂ ರೂಮ್ ಅಂತ ಹೇಳಿದ್ರು. ಸೊ ಬ್ಯಾಡ್ ಅಂತ ಸ್ವಲ್ಪ ಡಿಸ್ಟೆನ್ಸ್ ಒಳಗಿರಲಿ ಅಂತ ನಾವು ಒಂದು 400 ಮೀಟ್ರ್ ಹಿಂದೆ ಬಂದ್ವಿ. ಇಲ್ಲಿ ಬಂದ ತಕ್ಷಣ ನೀವು ಲಾಸ್ಟ್ ಟೈಮ್ ಯಾರಾದರೂ ಗೋವಾ ಬಂದು ಹೋಗಿದ್ದು ಎಕ್ಸ್ಪೀರಿಯೆನ್ಸ್ ಇದ್ರೆ, ಭಾಗ ಸರ್ಕಲ್ ಅಂತ ಒಂದು ಸರ್ಕಲ್ ಬರುತ್ತೆ ಇಲ್ಲಿ, HDFC ಬ್ಯಾಂಕದು ಬರುತ್ತೆ. ಜಸ್ಟ್ ಒಂದು 200-300 ಮೀಟರ್ ಅಷ್ಟೇ. ಅಲ್ಲಿ ಒಂದು ರೈಟ್ ಸೈಡ್ ಪಾರ್ಕಿಂಗ್ ಇದೆ. ಆ ಪಾರ್ಕಿಂಗ್ ಮುಂದ್ಗಡೆ ಆ ಭಾಗ ಸರ್ಕಲಿಂದ ಲೆಫ್ಟ್ ಸೈಡ್ ಅಂದರೆ ನಾನು ಈ ಒಂದು ಹೋಟೆಲ್, ನಾನು ಈಗೇನು ರೂಮ್ ಒಳಗಿದ್ದೀನಲ್ಲ, ಈ ಒಂದು ಹೋಟೆಲ್ಗೆ ಆಲ್ಮೋಸ್ಟ್ ಅಲ್ಲೊಂದು 4 ಸಲ ಬಂದಿದ್ದೀನಿ. ಅದಕ್ಕೋಸ್ಕರ ಡೈರೆಕ್ಟಾಗಿ ಒಳಗೆ ಬರ್ತಾ ಇದ್ದೆ. ರಸ್ತೆ ಮೇಲೆ ಒಬ್ಬ ಅಣ್ಣ ನಿಂತಿದ್ದ. ಏನೋ ಪಕ್ಕದಲ್ಲಿ ಸ್ಪಾ ಆಯ್ತಂತ, ಆ ಸ್ಪಾದೊಳಗೆ ಕೆಲಸ ಮಾಡ್ತಾನಂತ ಈ ಓನರ್, ಈ ಹೋಟೆಲ್ ಓನರ್ ಅವ್ರು ಹೇಳಿದ್ರು ಈಗ ಜಸ್ಟ್ ಮಾತಾಡಿದಾಗ. ನಾನು ರೆಗ್ಯುಲರ್ ಬಂದಿದ್ದೀನಿ, ಡೈರೆಕ್ಟಾಗಿ ಬಂದು ಅಪ್ರೋಚ್ ಮಾಡ್ಬೋದು ಅಂತ ನಾನು ಕೇಳ್ತಿದ್ದೀನಿ. ನಾನು ಬೆನ್ನು ಹತ್ಕೊಂಡು ಬಂದ. ನಾನು ಯಾರೋ ಅವರು ರಿಸೆಪ್ಷನಿಸ್ಟ್ ಯಾರ ಜೊತೆ ಮಾತಾಡ್ತಿದ್ರು, ನಾನು ಹಾಗೆ ನಿಂತ್ಕೊಂಡೆ. ಆಮೇಲೆ ಕಾಲ್ ಬಂತು, ಕಾಲ್ ಒಳಗೆ ಬ್ಯುಸಿ ಆದಿ. ಅಲ್ಲಿ ಬಂದು ಕಸ್ಟಮರ್ ಬಂದಾರಂಥೇಳಿ ನನಗೆ ಬಿಟ್ಟಂಗೆ ಮಾಡಿ ವಾಪಸ್ ಹೋದ. ಆಮೇಲೆ ಅವ್ರಿಗೆ ರೂಮ್ ಕೇಳಾದ್ಮೇಲೆ ನಾನ್ AC ಅಂತಂದ್ರು. ನಾನ್ AC ಅಂದೆ. 24 ಅವರ್ಗೆ 1 ಡೇ 1,500 ಅಂದರು. 1,500 ಅಲ್ಲ, ನಾನು 4-5 ಸಲ ಬಂದೀನಿ. ಲಾಸ್ಟ್ ಟೈಮ್ ಬಂದಾಗ ನಿಮ್ಮ ಬ್ರದರ್ ಇದ್ದರು, ಆ ಕಡೆ ಬಂದಾಗ ನಿಮ್ಮ ಬ್ರದರ್ ಇದ್ದರು, ಅದಕ್ಕಿಂತ ಮುಂಚೆ ಬಂದಾಗ ನಿಮ್ಮ ತಾಯಿಯವರು 3 ಸಲ ನನಗೆ ಮೀಟ್ ಆಗಿದ್ದಾರೆ. ಆಲ್ಮೋಸ್ಟ್ ಒಂದು 5-6 ಸಲ ಬಂದಿದ್ದೀನಿ ಅಂತ ಹೇಳಿದಾಗ
ಇಲ್ಲ ಮತ್ತು ನೀವು ಅವ್ರನ್ನ ಯಾಕೆ ಕರ್ಕೊಂಬಂದ್ರಿ, ಅವರು ನಡುವಿನವ್ರು ಇರ್ತಾರೆ, ಅವ್ರನ್ನ ಯಾಕೆ ಕರ್ಕೊಂಬಂದ್ರಿ, ಅವ್ರ ಜೊತೆ ಯಾಕೆ ಬಂದ್ರಿ, ಮತ್ತು ಲಾಸ್ಟ್ ಟೈಮ್ ಬಂದಿದ್ರೆ ನೀವು ಡೈರೆಕ್ಟಾಗಿ ಬರ್ಬೋದಿತ್ತಲ್ಲ ಅಂದರು. ಇಲ್ಲ ನಾನು ಡೈರೆಕ್ಟಾಗಿ ಬಂದಿದ್ದೀನಿ, ಅವ ನನ್ನ ಬೆನ್ನು ತೊಗೊಂಬಂದ್ರೆ ನಾನೇನು ಮಾಡೋಕ್ಕಾಗಲ್ಲ, ಅವನ ಜೊತೆ ಮಾತಾಡಿನೂ ಇಲ್ಲ ನಾನು ಅಂತ ಹೇಳಿದೆ. ಇಲ್ಲ ನೀವು ಅವ್ರ ಜೊತೆ ಬಂದ್ರೆ ನಡುವೆ ಅವರಿಗೆಲ್ಲ ಕಮಿಷನ್ ಇರುತ್ತೆ. ಈಗ ನಾವು 1500 ಹೇಳಿದ್ವಿ ಅಂದ್ರೆ 500 ರೂಪಾಯಿ ಅಥವಾ 300 ರೂಪಾಯಿ ಅವ್ರಿಗೆ ಕೊಡಬೇಕಾಗುತ್ತೆ, ನೀವು ಡೈರೆಕ್ಟಾಗಿ ಅಪ್ರೋಚ್ ಮಾಡಬೇಕಿತ್ತು ಅಂದರು. ಇಲ್ಲ ನಾನು ಡೈರೆಕ್ಟಾಗಿ ಬಂದಿದ್ದೀನಿ, ಬೇಕಾದ್ರೆ ವಾಪಸ್ ಹೋಗಿ ಬೇರೆ ಕಡೆ ರೂಮ್ ನೋಡ್ತೀನಿ ಅಂತ ಅಂದೆ ನಾನು. ಯಾಕಂದ್ರೆ ರೆಗ್ಯುಲರ್ ಕಸ್ಟಮರ್ ಇದ್ದೀನಿ ಕೇಳಿದ್ರು. ಮತ್ತು ಅವರ ಬ್ರದರ್ಗೆ ಕಾಲ್ ಮಾಡಿ ನನ್ನ ಹೆಸರು ಹೇಳಿದ್ರು. ಅಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ಅವ್ರ ಬ್ರದರ್ಗೆ ತುಂಬ ಕ್ಲೋಸ್ ಆಗಿದ್ದೆ. ಸೊ ಬ್ರದರ್ಗೆ ಕಾಲ್ ಮಾಡಿ ಹಿಂಗೆ ಅಂತ ಹೇಳಿದ್ಮೇಲೆ ಆಯಿತು, ಇಲ್ಲ ಯೂಟ್ಯೂಬ್ ಚಾನಲ್ ಇದೆ, ಲಾಸ್ಟ್ ಟೈಮ್ ಬಂದಿದ್ರು ಅಂದ ತಕ್ಷಣ ಆಯಿತು ಅಂದ್ರೆ 1200 ಅಂದರು. 1200 ಇಲ್ಲ, ನಾನು ಬಂದಾಗ 1000 ಕೊಟ್ಟಿದ್ದೆ. ಇಲ್ಲ ಸಮ್ಮರ್ ಸೀಸನ್ ಇದೆ, ಹಾಗೆಲ್ಲ ಕಡಿಮೆ ಮಾಡೋಕ್ಕೆ ಬರೋಲ್ಲ. ಇಲ್ಲ ನಾನು ಹೋದ ಸಲ ಬಂದಾಗ ಸಮ್ಮರ್ ಸೀಸನಲ್ಲಿ ಬಂದಿದ್ದೀನಿ, ಆಮೇಲೆ ಇನ್ನೊಂದು ವೀಕೆಂಡಲ್ಲಿ ಬಂದಿದ್ದೆ. ಈ ಸಲ ವೀಕೆಂಡಲ್ಲೂ ಬಂದಿಲ್ಲ ನಾನು. ಇವತ್ತು ಗುರುವಾರ 12ನೇ ತಾರೀಕು ಡಿಸೆಂಬರ್ 12, 2024 ಇವತ್ತು ವೀಕ್ ಡೇಸ್ ಇದ್ದೆ. ವೀಕ್ ಡೇಸ್ ಒಳಗೆ ಅಷ್ಟೊಂದೇನು ರಶ್ ಇರೋಲ್ಲ, ಕ್ರೌಡ್ ಇರೋಲ್ಲ. 1000 ಅಂದ್ರೆ ಆಯಿತು, ಹಂಗೂ ಹಿಂಗೂ ಮಾಡಿ 1000ಕ್ಕೆ ರೂಮ್ ಸಿಕ್ತು. ಅಂದ್ರೆ ನಿಮಗೊಂದು ಹೇಳ್ಬೇಕಂದ್ರೆ ಬೀಚ್ ನಿಯರ್ ಒಂದು 100 ಮೀಟ್ರ್ ಒಳಗೆ ರೂಮ್ ಮಾಡ್ತೀನಿ ಅಂದ್ರೆ 1500, 2000 ಹೇಳ್ತಾರೆ, 1500 1200ಕ್ಕೆಲ್ಲ ಸಿಗುತ್ತೆ. ಅಂದರೆ ನೀವು ಒಂದು ರೂಮಲ್ಲಿ ಇಬ್ಬರು ಇರ್ಬೋದು ಅಥವಾ ಒಬ್ಬರೇ ಇರ್ಬೋದು. ಸ್ವಲ್ಪ 300-400 ಮೀಟರ್ ಡಿಸ್ಟೆನ್ಸಲ್ಲಿ ಮಾಡ್ತೀನಿ ಅಂದ್ರೆ, ಈ ಭಾಗ ಸರ್ಕಲ್ ಐತಲ್ಲ, ಆ ಭಾಗ ಸರ್ಕಲ್ ಸರೌಂಡಿಂಗಲ್ಲಿ ಏನಾದ್ರು ಮಾಡ್ತೀನಿ ಅಂದ್ರೆ 1000. ಸ್ವಲ್ಪ ಇನ್ನೂ ಆ ಕಡೆ ಹೋದರೆ ಸಾಕು 800ಕ್ಕೆಲ್ಲ ಒಂದು ರೂಮ್ ಸಿಗುತ್ತೆ, ಕಪಲ್ಸ್ ರೂಮ್. ಅಂದರೆ ಇಬ್ಬರು ಇರೋಂಥ ರೂಮು. ಇನ್ನೊಬ್ರು ಎಕ್ಸ್ಟ್ರಾ ಇದ್ದರೆ ಅದಕ್ಕೊಂದು 200 ರೂಪಾಯಿ ಜಾಸ್ತಿ ತೊಗೊಂಡ್ರೆ ಒಂದು ಎಕ್ಸ್ಟ್ರಾ ಬೆಡ್ ಕೊಡ್ತಾರೆ ಸೈಡಲ್ಲಿ, ಅಷ್ಟೇ, ಅದಕ್ಕಿಂತ ಏನು ಇಲ್ಲ. ಆಮೇಲೆ ಸಿಂಗಲ್ ಸೋಲೋ ಟ್ರಾವೆಲರ್ ಏನಾದರೂ ಇದ್ದರೆ ಇಲ್ಲಿ ಹಾಸ್ಟೆಲ್ಸ್ ಇದ್ದಾವೆ. ಅಂದರೆ ಹಾಸ್ಟೆಲ್ಸ್ ಅಂದ್ರೆ ನಿಮ್ಗೆ ಒಂದು ಸಪ್ರೇಟ್ ಲಾಕರ್ ಕೊಡ್ತಾರೆ, ಅದ್ರ ಜೊತೆಗೆ ಒಂದು ಸಿಂಗಲ್ ಬೆಡ್ ಇರುತ್ತೆ. ಬೆಡ್ಡು ಲಾಕರು ನಿಮ್ದು ಏನಾದರೂ ಬ್ಯಾಗೆಲ್ಲ ಐತಂದ್ರೆ ಲಾಕರ್ ಒಳಗೆ ಇಡೋದು, ಬೆಡ್ಡಲ್ಲಿರೋದು. ಬೆಡ್ ನಿಮಗಿರುತ್ತೆ. ಅದರ ಒಂದು ರೂಮ್ ಒಳಗೆ ಅಂದರೆ ಒಂದು ಕಾಮನ್ ರೂಮ್ ಒಳಗೆ ಒಂದು 6 ಬೆಡ್ ಇರುತ್ತೆ. ಅಂದ್ರೆ ರ್ಯಾಂಡಮ್ ಆಗಿ ಯಾರೂ ಪರಿಚಯ ಇಲ್ಲದವ್ರ ಜೊತೆ ನೀವೆಲ್ಲ ಶೇರ್ ಮಾಡ್ಕೋಬೇಕಾಗತ್ತೆ. ಸೊ ಒಬ್ಬೊಬ್ರಂತರೂ ವಿಶೇಷ ಬರೋಕ್ಕಾಗಲ್ಲ, ಒಬ್ಬೊಬ್ಬರಂತರೂ ಬರೋಲ್ಲ, ಆಲ್ಮೋಸ್ಟ್ ಗ್ರೂಪಲ್ಲೇ ಬರ್ತೀರಿ. ಆಮೇಲೆ ಇನ್ನೊಂದು, ಇದೇ ಹೋಟ್ಲಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ನಾವು 5 ಜನ ಬಂದಿದ್ವಿ. ಟಾಪಲ್ಲಿ ಒಂದು ದೊಡ್ಡ ಹಾಲ್ ಥರ ಇತ್ತು, ದೊಡ್ಡ ರೂಮ್ ಇತ್ತು. ಅಲ್ಲಿ 3 ಬೆಡ್ ಇದ್ದು, ದೊಡ್ಡದು. ಅಲ್ಲಿ 2500 ತೊಗೊಂಡಿದ್ರು ಲಾಸ್ಟ್ ಟೈಮ್. 2500 ತೊಗೊಂಡಿದ್ರು. 5 ಜನ ಇದ್ದೀವಿ, ಅಂದರೆ ಒಬ್ಬರಿಗೆ 500 ಆಗಿತ್ತು 24 ಅವರ್ಗೆ. ಆಮೇಲೆ ಇಲ್ಲಿ ಹಾಟ್ ವಾಟರ್ ಇದೆ. ಆಮೇಲೆ ರೂಮ್ ಚೆನ್ನಾಗಿದೆ ಅನ್ನೋದಕ್ಕಿಂತಲೂ ನಮ್ಗೇನು 24 ಅವರ್ ಇರ್ತೀವಿ, ಮಲ್ಕೊಳಕ್ಕೆ ಒಂದು ಬೆಡ್ಡು, ಫ್ಯಾನು, ಲೈಟು ಇದ್ದರೆ ಮುಗೀತು. ಚಾರ್ಜ್ ಹಾಕ್ಲಿಕ್ಕೆ ಒಂದು ಟಿ ವಿ ಏನು ತೊಗೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಇವಾಗ ರೀಲ್ಸು ಅದು ಇದು ಮಾಡ್ತೀವಿ. ಇಲ್ಲಿ ಟಿ ವಿ ಇದೆ, ಬಟ್ ಟಿ ವಿ ವರ್ಕಿಂಗ್ ಕಂಡೀಷನ್ ಒಳಗೆ ಇಲ್ಲ. ರೂಮ್ ತೋರಿಸ್ತೀನಿ ಈಗ. ಆಮೇಲೆ ಈ ರೂಮ್ ನಂಬರ್ ಕೂಡ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಲಾಸ್ಟಲ್ಲಿ, ಯೂಸ್ ಮಾಡ್ಕೋಬೋದು. ತುಂಬ ಜನ ಲಾಸ್ಟ್ ಟೈಮಲ್ಲೆಲ್ಲ ಕೇಳಿದ್ರಿ ರೂಮ್ ನಂಬರ್ ಕೊಡೋಣ, ನೀ ಯಾವ ರೂಮಲ್ಲಿದ್ದೆ ಲೊಕೇಶನ್ ಆದರೂ ಹೇಳೋಣ ಅಥವಾ ಹೋಟೆಲ್ ಅಡ್ರೆಸ್ ಹೇಳೋಣ ಅಂತ ಕೇಳ್ತಿದ್ರಿ. ಸೊ ಈ ಸಲ ಹಾಕಿಬಿಡೋಣ ಅಂತ ಹಾಕ್ತಿದ್ದೀನಿ. ಜಸ್ಟ್ ಒಂದು ಸಲ ರೂಮ್ ತೋರಿಸ್ತೀನಿ, ನೋಡ್ಕೊಂಬರ್ರಿ. ಸೊ ರೂಮ್ ಈ ಥರ ಇದೆ. ಇದು ಎಂಟ್ರೆನ್ಸ್ ಡೋರು. ಏನು ನಮ್ಮ ಮನೆಗಿಂತಲೂ ನಾವು ಮನೇಲಿ ಮಲ್ಕೊಳ್ಳೋ ಜಾಗಕ್ಕಿಂತಲೂ ಸ್ವಲ್ಪ ಚೆನ್ನಾಗಿದ್ರೆ ಮುಗಿದೋಯ್ತು. ಇದು ನೀವು ಬೇಕಾದ್ರೆ ಬಂದಾಗ ಫೋಟೋಶೂಟ್ ಮಾಡ್ಕೋಬಹುದು. ಯಾರು ಬಂದಾಗ ಹೆಂಗೆ ಬಂದಾಗ ನಿಮಗೆ ಗೊತ್ತಾಗೋದು. ಈ ಕಡೆ ಒಂದು ವಿಂಡೋ, ಆಮೇಲೆ ಈ ಕಡೆ ಒಂದು ವಿಂಡೋ. ಇದು ಫ್ಯಾನ್ ಐತಿ, ಇದು ಬೆಡ್ಡು. ಇವ ಮಲ್ಕೊಳೋಣ. ಎಸ್, ಮಕ್ಕ ತೋರಿಸ್ತೇನೋ. ಇದು ಟಿ ವಿ, ಹೆಸರಿಗೆ ಮಾತ್ರ ಟಿ ವಿ ಥರ ಇದೆ, ಆದರೆ ಟಿ ವಿ ಅಲ್ಲ. ಇದು ರೂಮು, ಬಾತ್ರೂಮು. ಕೈ ತೊಗೋಬೋದು, ಅಲ್ಲಿ ನೀವೇನಾದರೂ ಮಾಡ್ಬೋದು. ಇಲ್ಲಿ ಇದೆ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಸ್ನಾನ. ಹಾಟ್ ವಾಟರ್ ಹತ್ರ 24x7 ಇರುತ್ತೆ. ಸಮ್ಮರ್ ಸೀಸನ್ ಅಂದ್ಬಿಟ್ಟು ಹಾಟ್ ವಾಟರ್ ಏನು ಕೊರತೆ ಇಲ್ಲ. ಸಾಕಲ್ಲ, ಇಷ್ಟಿದ್ರೆ 1000ಕ್ಕೆ ಒಂದಿನ ಆರಾಮಾಗಿರ್ಬೋದು. ಆಲ್ಮೋಸ್ಟ್ ಆಲ್ ಸೀಸನ್ ಇರಲಿಲ್ಲ ಅಂದ್ರೆ 800ಕ್ಕೆಲ್ಲ ಸಿಗ್ಬೋದು. ಆಮೇಲೆ ಇನ್ನೊಂದು ಮ್ಯಾಟ್ರು ಹೇಳ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ತುಂಬ ಜನರಿಗೆ ಡೌಟ್ ಇರುತ್ತೆ. ವೀಕ್ ಡೇಸಲ್ಲಿ ಒಂದು ರೇಟ್ ಇರುತ್ತೆ, ವೀಕೆಂಡಲ್ಲಿ ಒಂದು ರೇಟ್ ಇರುತ್ತೆ. ಆಮೇಲೆ ಸೀಸನ್ ಅಂದರೆ ಈಗ ನ್ಯೂ ಇಯರ್ ಎಂಡು, ಆಮೇಲೆ ಕ್ರಿಸ್ಮಸ್ ಎಲ್ಲ ಬಂತು, ಆವಾಗ ಒಂದು ರೇಟ್ ಇರುತ್ತೆ ಅಂತ ಒಂದು ಡೌಟ್ ಇರುತ್ತೆ. ಆ ಥರ ಏನಿಲ್ಲ ಆ್ಯಕ್ಚುಲಿ. ವೀಕ್ ಡೇಸಲ್ಲಿ ಬಂದರು, ವೀಕೆಂಡಲ್ಲಿ ಬಂದರು ಸೇಮ್ ಪ್ರೈಸ್. ಯಾಕಂದರೆ ಎಲ್ಲ ಕಡೆ ರೂಮೇ ಇದ್ದಾವೆ, ಸಿಕ್ಕಾಪಟ್ಟೆ ರೂಮ್ಸು. ಆದರೆ ಮ್ಯಾಕ್ಸಿಮಮ್ ಪ್ರೈಸ್ ವೇರಿಯೇಷನ್ ಆಗೋದು, ರೆಂಟ್ ವೇರಿಯೇಷನ್ ಆಗೋದು ಯಾವಾಗ ಅಂದ್ರೆ ಕ್ರಿಸ್ಮಸಲ್ಲಿ 25th. ಯಾಕಂದರೆ ಗೋವಾ ಫುಲ್ ಫಾರಿನ್ ಆಗಿಬಿಟ್ಟಿರುತ್ತೆ. ಯಾಕಂದರೆ ರೂಮ್ ಸಿಗೋದು ಕಷ್ಟ. ಆಲ್ಮೋಸ್ಟ್ 25 ಹಿಡ್ಕೊಂಡು 2ನೇ ತಾರೀಕುವರೆಗೂ. ಅದರಲ್ಲೂ 31 ಜನವರಿ 1 ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಆಗುತ್ತೆ. ಅಂದರೆ ನಾನು ಲಾಸ್ಟ್ ಒಂದು ಸಲ ಬಂದಿದ್ದೆ,
ಸಿಕ್ಕಾಪಟ್ಟೆ ಕ್ರೌಡ್ ಆಗುತ್ತೆ, ನಿಮ್ಗೆ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ. ಚೀಪ್ ಆ್ಯಂಡ್ ಬೆಸ್ಟ್ ಬಜೆಟ್ ಟ್ರಿಪ್ ಮಾಡೋರು ಏನಾದರೂ ಇದ್ರೆ ದಯವಿಟ್ಟು ಈ ಡಿಸೆಂಬರ್ 24 ಜನವರಿ 2ನೇ ತಾರೀಕುವರೆಗೂ ಈ ಕಡೆ ಬರಲಿಕ್ಕೆ ಹೋಗಬೇಡಿ. ಯಾಕಂದರೆ ಗೋವಾ ಚೆನ್ನಾಗಿರುತ್ತೆ, ಬಟ್ ಅಷ್ಟೇ ದುಡ್ಡು ತರಬೇಕಾಗುತ್ತೆ. ಆಮೇಲೆ ರೂಮು ಇಷ್ಟು ನಿಯರಲ್ಲಿ ಸಿಗಲ್ಲ, ಆ ಟೈಮಲ್ಲಿ ಸ್ವಲ್ಪ ದೂರನೇ ಸಿಗುತ್ತೆ. ಯಾಕಂದ್ರೆ ನೀವು ಎಷ್ಟೇ ದುಡ್ಡು ಕೊಡ್ತೀನಿ ಅಂದರೂ ಇಲ್ಲಿ ಸಮೀಪದಲ್ಲಿ ರೂಮ್ ಸಿಗಲ್ಲ. ಆಲ್ಮೋಸ್ಟ್ ಆಲ್ ನೀವು ವೀಕ್ಡೇಸ್ ನೆಕ್ಸ್ಟ್ ಯಾವಾಗಾದರೂ ವೀಕೆಂಡಲ್ಲಾದರೂ ಬರ್ರಿ, ವೀಕ್ಡೇಸಲ್ಲಾದರೂ ಬರ್ರಿ. ನಾರ್ಮಲ್ ಅಂದರೆ ಬಾರ್ಗೇನ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿರಬೇಕು. ನೀವು ಯಾವ ಥರ ಬಾರ್ಗೇನ್ ಮಾಡ್ತೀರಿ, ನೀವು ಯಾವ ಥರ ಮಾತಾಡ್ತೀರಿ ಅದ್ರ ಮೇಲೆ ಇರುತ್ತೆ. ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಜನ ಅಂತೂ ಸ್ವಲ್ಪ ರೊಚ್ಚಿಗೆದ್ದೇ ಮಾತಾಡ್ತಾರೆ. ಹಿಂದಿ ಬರದೇ ಇದ್ರು, ಇಂಗ್ಲೀಷ್ ಬರದೇ ಇದ್ರು ಅವ್ರು ಹೆಂಗೆ ಬೇಕು ಹಂಗೆ ಮಾತಾಡಿ ಬಾರ್ಗೇನ್ ಮಾಡ್ತಾರೆ. ಅವ್ರು ಹೇಳೋದು 1100 ಇರ್ತಾರೆ, ನೀವು ಒಂದು 500 ಕಡಿಮೆ ಮಾಡಿಸೋ ಪ್ರಯತ್ನ ಮಾಡಿರಿ. ಅಟ್ಲೀಸ್ಟ್ ಒಂದು 400 ಕಡಿಮೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಯೂಟ್ಯೂಬರ್ ಇದೆಯಾ ಕಡಿಮೆ ನಿಮಗೇನಾದರೂ ಸಿಗುತ್ತಾ ಅಂತ ಅಂದ್ಕೊಂಡ್ರೆ ಇಲ್ಲ. ತುಂಬ ಜನ ಯೂಟ್ಯೂಬರ್ಸ್ಗೆಲ್ಲ ಕಡಿಮೆ ಅಂದರೆ ನಿಮ್ಮದು ಹೋಟೆಲ್ ಬಗ್ಗೆ ಹೇಳ್ತೀನಿ ಅಂತ ಅಂದಾಗ ಅವ್ರಿಗೆ ಕಡಿಮೆ ಎಲ್ಲ ಮಾಡ್ತಾರೆ. ಆದರೆ ರಾಂಗ್ ರಿವ್ಯೂ ಕೊಡ್ತಾರೆ ಅವರೆಲ್ಲ. ಅಂದರೆ ಕೆಲವೊಂದು ಟೈಮ್ಗೆ ಹೆಂಗಾಗುತ್ತಂದ್ರೆ ರೂಮ್ಸ್ ಚೆನ್ನಾಗಿರಲಿಲ್ಲದೆ ಇದ್ದರೂ ಕೂಡ ಪಾಸಿಟಿವ್ ಹೇಳ್ತಿರ್ತಾರೆ. ಯಾಕಂದ್ರೆ ಅವರಿಗೆ ಫ್ರೀ ಒಳಗೆ ಒಂದಿನ ರೂಮ್ ಸಿಗುತ್ತಿರುತ್ತೆ, ಅಥವಾ ಕಡಿಮೆ 50% ಡಿಸ್ಕೌಂಟಲ್ಲೆಲ್ಲ ರೂಮ್ ಸಿಗ್ತಿರುತ್ತೆ. ಸೊ ಆ ಕೆಲಸ ಮಾಡ್ತಿರ್ತಾರೆ. ಎಲ್ಲ ಯೂಟ್ಯೂಬರ್ ಅಂತ ಹೇಳಲ್ಲ, ಮ್ಯಾಕ್ಸಿಮಮ್ ಆ ಥರನೇ ಇದೆ. ಯಾಕಂದ್ರೆ ನಾನು ತುಂಬ ಜನ ನೋಡಿದ್ದೀನಿ ಇಲ್ಲೆಲ್ಲ ಬಂದಾಗೆಲ್ಲ ರಿವ್ಯೂ ಮಾಡೋರೆಲ್ಲ. ಅಂದರೆ ಈಗೆಲ್ಲ ಫುಡ್ ರಿವ್ಯೂ ಮಾಡ್ತಿರ್ತಾರೆ. ಇಲ್ಲೆಲ್ಲ ರಸ್ತೆ ಪಕ್ಕ ನೀವು ಗೋವಾ ಬಂದರೆ ಇದೇ ಹೋಟೆಲಲ್ಲಿ ಊಟ ಮಾಡಿ ಅಂತಿರ್ತಾರೆ. ಆ್ಯಕ್ಚುಲಿ ಅಲ್ಲೆಲ್ಲ ಫೇಕು, ಮ್ಯಾಕ್ಸಿಮಮ್ ಫೇಕ್. ಅವ್ರ ಮಾತು ಕೇಳ್ಕೊಂಡು ನಾವೆಲ್ಲ ಹೋಗಿ ಫುಡ್ ಚೆನ್ನಾಗಿದೆ ಅಂತ ಹೋದರೆ, ನಾನು ಲಾಸ್ಟ್ ಟೈಮ್ ಒಂದು ಸಲ ಯಾರೋ ಒಬ್ಬ ಹೇಳಿದ್ದ ಯೂಟ್ಯೂಬರು, ಅಲ್ಲಿ ಬೀಚ್ ಪಕ್ಕ ಒಂದು ಹೋಟೆಲ್ ಇದೆ, ಅಲ್ಲಿ ಫುಡ್ ಚೆನ್ನಾಗಿದೆ, ಟೇಸ್ಟ್ ಮಾಡ್ಬೋದು, ದುಡ್ಡು ಹೋಗಲಿ ಅಂತ ಅಂದಿದ್ದ. 160 ರೂಪೀಸ್ ತೊಗೊಂಡಿದ್ರು. 2 ಪೂರಿ ಒಂದು ಸ್ವಲ್ಪ ಸಾಂಬಾರು ಕೊಟ್ಟಿದ್ರು, ಅಷ್ಟಕ್ಕೆ 160 ರೂಪೀಸ್ ತೊಗೊಂಡಿದ್ರು. ಎಸ್ಪೆಷಲಿ ಗೋವಾ ಬರೋರು ಊಟದ ವಿಷಯದಲ್ಲಿ ಅಂದರೆ ಇಲ್ಲೆಲ್ಲ ಚೀಪ್ ಇರುತ್ತೆ, ಇಲ್ಲಿ ಕಾಸ್ಟ್ಲಿ ಅಂದ್ರೆ ಊಟ. ನೀವು ಬಜೆಟ್ ಟ್ರಿಪ್ ಮಾಡೋರು ಅಂದ್ರೆ ಮನೆಯಿಂದನೇ ಸ್ವಲ್ಪ ಊಟದ ಮಟೀರಿಯಲ್ ಅಂದರೆ 2 ಡೇಸ್ ಆಗೋರ್ಗು ನೀವು ಎಷ್ಟು ದಿನ ಇರ್ತಾರೋ ಅಷ್ಟಲಿವರೆಗೂ ಎಷ್ಟು ನಿಮ್ಮದು ಡ್ರೈ ಫ್ರೂಟ್ಸು ಅದು ಇದು ಏನಾದರೂ ಅಡಿಷ್ನಲ್ ಮ್ಯಾಚ್ ಆಗೋ ಥರ ತರಬೇಕಾಗುತ್ತೆ. ಹೊರಗಡೆ ಹೋದರೆ ಮುಗಿಯುತ್ತೆ ಊಟಕ್ಕೆ. 100 ರೂಪೀಸ್ ಕೆಳಗೆ ನಿಮ್ಗೆ ಯಾವುದೋ ಒಂದು ಚಿಕ್ಕ ಟಿಫಿನ್ ತಗೋತೀನಂದ್ರು 100 ರೂಪೀಸ್ ಕೆಳಗಡೆ ಸಿಗೋದು ಡೌಟು. ಮ್ಯಾಕ್ಸಿಮಮ್ ಒಂದು ಸಾದಾ ದೋಸೆ ತೊಗೋತೀನಂದ್ರು 80-90 ರೂಪೀಸ್ ಇದೆ. ಅದು ಚೆನ್ನಾಗೂ ಇರಲ್ಲ, ಅಷ್ಟೊಂದು ಟೇಸ್ಟಿನೂ ಇರಲ್ಲ, ಸುಮ್ಮನೆ ಏನೋ ಮಾಡ್ತಾರೆ, ಏನೋ ಆಗುತ್ತಾ. ಸೊ ಫೈನಲ್ ಆಗಿ ರೂಮ್ ನಂಬರ್ ಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿದರು, ಲೊಕೇಶನ್ ಶೇರ್ ಮಾಡು ಅಂತ ಕೇಳಿದರು. ಸೊ ಅವ್ರಿಗೋಸ್ಕರ ಇವರಿಂದ ನನಗೇನು ಲಾಭ ಇಲ್ಲ, ಬಟ್ ಆ್ಯಕ್ಚುಲಿ ನನ್ನ ವ್ಯೂವರ್ಸು ನೀವೆಲ್ಲ ನನ್ನ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಇಷ್ಟೆಲ್ಲ ನನ್ನನ್ನು 40,000 ಸಬ್ಸ್ಕ್ರೈಬರ್ಸ್ನ ದಾಟಿಸಿದ್ದೀರಾ. ಸೊ ನಿಮಗೋಸ್ಕರ ಅಂತ ನಾನು ಈ ಒಂದು ನಂಬರನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಂಬರ್ ಶೇರ್ ಮಾಡೋದ್ರಿಂದ ನಾನು ಯಾರನ್ನೋ ಒಬ್ಬರು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ, ಈ ಹೋಟೆಲ್ನ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಕೆಲವೊಂದು ಟೈಮ್ಗೆ ತಪ್ಪು ಅಂತ ಅನಿಸುತ್ತೆ, ಬಟ್ ನನಗೆ ಅನಿವಾರ್ಯ ಆಗುತ್ತೆ ಇವಾಗ. ಯಾಕಂದರೆ ಈ ಹೋಟೆಲ್ನವರಿಂದ ನನಗೆ ಯಾವುದೇ ಲಾಭ ಇಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಬಟ್ ಫಸ್ಟ್ ಟೈಮ್ ಯಾರ್ಯಾರು ಬರ್ತಿರ್ತೀರ ಸ್ವಲ್ಪ ಫಿಯರ್ ಇರುತ್ತೆ, ಸ್ವಲ್ಪ ಭಯ ಇರುತ್ತೆ ಫ್ಯಾಮಿಲಿ ಜೊತೆ ಬರೋರಿಗೆ, ಲೇಡೀಸ್ ಜೊತೆ ಬರೋರಿಗೆ. ಸೊ ಅದಕ್ಕೋಸ್ಕರ ಈ ಒಂದು ನಂಬರನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ಕ್ರೀನ್ ಮೇಲೆ ನನ್ನ ವಾಟ್ಸಪ್ ಚಾನಲ್ಸ್ ಒಂದು ಬಾರ್ಕೋಡನ್ನು ಹಾಕಿದ್ದೀನಿ. ಆ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ವಾಟ್ಸಪ್ ಚಾನಲಲ್ಲಿ ಬಂದು ಒಂದು ಮೆಸೇಜ್ ಹಾಕಿದ್ರೆ ನಾನು ನಂಬರನ್ನು ಶೇರ್ ಮಾಡ್ತೀನಿ. ಅಥವಾ ಅದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಹಾಕ್ಬೋದು, ಕಮೆಂಟಿಂದ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕೋದ್ರಿಂದ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಯಾಕೋ ಮನಸ್ಸಾಕ್ಷಿ ಅದು ಒಪ್ಪಲ್ಲ. ಯಾಕಂದರೆ ನಾನು ಯಾರನ್ನೋ ಪ್ರಮೋಟ್ ಮಾಡ್ದಂಗೆ, ಯಾರನ್ನೋ ನಾನು ಏನೋ ಒಂದು ಮಾಡ್ದಂಗೆ ಆಗುತ್ತೆ. ಸೊ ಅದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ನಂಬರ್ ಡೈರೆಕ್ಟಾಗಿ ಕೊಡ್ತಾ ಇಲ್ಲ. ಜಸ್ಟ್ ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಮೆಂಟ್ ಹಾಕಿ, ಕಮೆಂಟಲ್ಲಿ ನಿಮ್ಮ ನಂಬರ್ ಹಾಕಿ ನಾನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ, ಬಾಯ್.